ಚಿಕ್ಕಮಗಳೂರು ಜಿಲ್ಲೆಯ ಬಿಳೇಕಲ್ಲು ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿಯ ಸಂಭ್ರಮದ ವೇಳೆ ಕಾರೊಂದು ಗುಂಪಿನೊಳಗೆ ನುಗ್ಗಿ ಪಲ್ಟಿಯಾದ ಪರಿಣಾಮ ಅನೇಕ ಜನರಿಗೆ ಗಂಭೀರ ಗಾಯ ಹಾಗೂ ಮೃತ ಸಾನ್ವಿ ಕುಟುಂಬದವರಿಗೆ ಮುಖ್ಯಮಂತ್ರಿಗಳ ವಿಶೇಷ ಪರಿಹಾರ ನಿಧಿಯಿಂದ ಹಣಕಾಸಿನ ಪರಿಹಾರವನ್ನು ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿ ಹಿಂದೂ ಭೀಮಾರ್ಮಿ ವತಿಯಿಂದ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. 9 ಜನ ಆಗಿದೆ, ಅದರ ಒಬ್ಬರು ಪಾತ್ರ ಪರವಾಗಿಲ್ಲ, ಒಂದು ಡೆತ್ ಆಗಿದೆ. ಬಾಕಿ 7 ಜನ ಇವತ್ತು ಸೀವಿಯರ್ ಆಗಿ ಹಾಸನ್ ಪ್ರೈವೇಟ್ ಹಾಸ್ಪಿಟಲ್ ಇದ್ದಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಹಾಸನ್ ಗೌರ್ಮೆಂಟ್ ಹಾಸ್ಪಿಟಲ್ ಕೇಳಿದಾಗ ಬೆಡ್ ಖಾಲಿ ಇಲ್ಲ ಅಂತ ಮಾಹಿತಿ ಅವರು ಹೇಳಿರೋದ್ರಿಂದ ಅವರು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಅಲ್ಲಿ ಏನು ಇಂಜೂರ್ಡ್ ಆಗಿದ್ದಾರೆ ಅವರೆಲ್ಲ ದಲಿತ ಕುಟುಂಬಕ್ಕೆ ಸೇರಿದವರು. ಅಂಬೇಡ್ಕರ್ ಜಯಂತಿ ದಿನ ಈ ಪ್ರಕರಣ ನಡೆದಿದೆ. ಇಲ್ಲಿವರೆಗೆ ಸಮಾಜ ಕಲ್ಯಾಣಾಧಿಕಾರಿಗಳಾಗಲಿ ಪ್ರಕರಣ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಆಗಲಿ ಇಲ್ಲಿವರೆಗೆ ಹೋಗಿ ಅವ್ರದ್ದೇನು ಕೂಡ ನೋಡಿಲ್ಲ. ಈಗ ಕಳೆದ ವರ್ಷ ಹಾಸನಲ್ಲಿ ಮೊಸಳೆ ಹೊಸಳಲ್ಲಿ ಗಣಪತಿ ಪ್ರಕರಣ ನಡೆದಾಗ ಇಡೀ ಸರ್ಕಾರನೇ ಅವ್ರ ಹಿಂದೆ ನಿಂತು ಅವ್ರಿಗೆ ಪರಿಹಾರ ಕೊಡ್ತು, ಅವರಿಗೆ ಘೋಷಣೆಯನ್ನು ಮಾಡ್ತು, ಪರಿಹಾರ ಘೋಷಣೆ ಮಾಡ್ತು, ಅವರಿಗೆ ಇದು ನೆರವು ಕೊಡ್ತು. ಇವತ್ತು ದಲಿತ ಕುಟುಂಬ ಇಡೀ ಕುಟುಂಬ 3 ಊರಿನ ಕುಟುಂಬ, ಇದು ಕುಂದಾವರ, ಬಿಳೇಕಲ್ಲು ಮತ್ತು ಅಲ್ಲಂಪುರ 3 ಗ್ರಾಮದ ಮುಗಿವಳ್ಳಿ 3 ಗ್ರಾಮದ ಮಕ್ಕಳು. ಅದ್ರ ಸಹಜವಾಗಿ 4 ಮಕ್ಕಳಿದ್ದಾರೆ. ಅದ್ರ 1 ಹೆಣ್ಮಗು ಡೆತ್ ಆಗಿದೆ, 1 ಹೆಣ್ಮಗುಗೆ ಕಿವಿ ಸೋರಿದೆ, ಇವತ್ತು ಅವರಿಗೆ ಆಪರೇಷನ್ ನಡೀತಿದೆ. ಇನ್ನೊಂದು ಹೆಣ್ಣು ಮಗುಗೆ ಹೊಟ್ಟೆಗೆ ಮತ್ತೆ ಎದೆಗೆ ಪೆಟ್ಟು ಬಿದ್ದಿದೆ, ಅವ್ರಿಗೆ ಇವತ್ತು ಸೀರಿಯಸ್ ಆಗಿದೆ. ಇನ್ನೊಂದು ಕಾಲೇಜ್ ಹೋಗ್ತಿರೋ ಹುಡುಗಿಗೆ ಕಾಲು ಪೂರ್ತಿ ಹೋಗಿದೆ, ಮತ್ತೆ ಈ ಭಾಗದಲ್ಲಿ ಏನೂ ಇಲ್ಲ. ನಿನ್ನೆ ರಾತ್ರಿ 10:30 ತನಕ ನಾವೆಲ್ಲರೂ ಅಲ್ಲಿದ್ದೀವಿ. ಇದನ್ನ ವಿಶೇಷ ಈ ದುರಂತ ಬೇಸರದ ಸಂಗತಿ. ಹಿಂದೆಂದೂ ಈ ರೀತಿ ಘಟನೆ ನಡೆದಿಲ್ಲ. ಒಂದು ಕಾರ್ಯಕ್ರಮ ನಡೆಯುತ್ತಿದ್ದಾಗ ಚಾಲಕರು ನಿಧಾನವಾಗಿ ಬರುವುದು ಸಾಮಾನ್ಯ ಜ್ಞಾನ. ಆದರೆ ಮದ್ಯಪಾನ ಮಾಡಿ ಅತಿ ವೇಗವಾಗಿ ಅಜಾಗರೂಕತೆಯಿಂದ ಕಾರನ್ನು ಚಾಲನೆ ಮಾಡಿಕೊಂಡು ಅಲ್ಲಿದ್ದ ಗುಂಪಿಗೆ ಗುದ್ದಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಈ ಕೂಡಲೇ ಮುಖ್ಯಮಂತ್ರಿಗಳ ವಿಶೇಷ ಪರಿಹಾರ ನಿಧಿಯಿಂದ ಹಣಕಾಸಿನ ನೆರವನ್ನು ನೊಂದ ಕುಟುಂಬದವರಿಗೆ ಒದಗಿಸಿಕೊಡಬೇಕು ಎಂದು ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರು ಹಾಗೂ ಸಫಾಯಿ ಕರ್ಮಚಾರಿ ನಿಗಮ ಮಾಜಿ ರಾಜ್ಯಾಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಒತ್ತಾಯಿಸಿದರು. ಕುರುವಂಗಿ ಕಡೆಯಿಂದ ಬರ್ತಾ ಇರುವಂಥ ಕಾರು ಮೆರವಣಿಗೆ ಸಂದರ್ಭದಲ್ಲಿ ಅಲ್ಲಿ ನಿಂತಿದ್ದ ನಮ್ಮ ಸಮಾಜದ ಮಕ್ಕಳು ಮತ್ತು ಜೆಂಟ್ಸು ಮತ್ತು ಲೇಡೀಸ್ ಎಲ್ಲ ಗುಂಪಲ್ಲಿ ನಿಂತಿದ್ದಂಥ ಸಂದರ್ಭದಲ್ಲಿ ಒಂದು ಕಾರ್ ಬಂದು ದಿಢೀರಂತ ಅವ್ರ ಮೇಲೆ ನುಗ್ಗಿದೆ. ಒಂದು ಮಗು ಸ್ಥಳದಲ್ಲೇ ಮೃತಪಟ್ಟಿದೆ. ಇನ್ನು 8 ಜನ ಸೀರಿಯಸ್ ಆಗಿದ್ದಾರೆ. ಅದರಲ್ಲಿ 5 ಜನ ಫುಲ್ಲು ಸೀರಿಯಸ್ ಆಗಿದ್ದಾರೆ. ಅವ್ರನ್ನ ಹಾಸನ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಹಾಸನ್ ಹಾಸ್ಪಿಟಲಲ್ಲಿ ಬಹುಶಃ 4 ಜನಂತೂ ಫುಲ್ ಕ್ರಿಟಿಕಲ್ ಆಗಿದೆ. ಒಬ್ಬರಿಗೆ ಒಂದು ಮಗುಗೆ ಕಿಡ್ನಿ ಮತ್ತು ಹಾರ್ಟು ಮತ್ತು ಲಿವರಿಗೆ ಹೊಡೆತ ಬಿದ್ದಿದೆ. ಇನ್ನೊಂದು ಮಗುಗೆ ಕಿವಿನಲ್ಲಿ ಮತ್ತು ಮೂಗಿನಲ್ಲಿ ರಕ್ತ ಬರ್ತದೆ. ದಲಿತರು ಭಾಳ ಕಷ್ಟದಲ್ಲೇ ಜೀವನ ಮಾಡ್ತಾ ಇರ್ತಾರೆ. ಇಡೀ ರಾಜ್ಯಕ್ಕೆ ಈ ಸರ್ಕಾರಕ್ಕೆ ಗೊತ್ತಿರೋಂಥ ವ್ಯವಸ್ಥೆ, ಕಷ್ಟದಲ್ಲೇ ಜೀವನ ಮಾಡ್ತಾ ಇರ್ತಾರೆ. ಜೀವನ ಮಾಡದೆ ಅವ್ರದ್ದೊಂದು ಕಷ್ಟ ಆಗಿರುತ್ತೆ. ಬಟ್ ಈ ಥರ ಸಂದರ್ಭ, ಈ ಥರ ಘಟನೆ ಆದಾಗ ಅವ್ರ ಹಾಸ್ಪಿಟಲ್ಗೆ ಹಾಸ್ಪಿಟಲ್ ವೆಚ್ಚನ ಎಲ್ಲಿ ಬರ್ಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಮೃತಪಟ್ಟಂಥ ಮಗುವಿಗೆ ಅವರಿಗೆ ಸರ್ಕಾರದಿಂದ ಪರಿಹಾರ ಘೋಷಣೆ ಮಾಡಬೇಕು. ಯಾರು ಈ ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ, ಈ ಚಿಕಿತ್ಸೆ ವೆಚ್ಚವನ್ನು ಕೂಡ ಸರ್ಕಾರನೇ ಭರಿಸಬೇಕು. ಹಾಗೆಯೇ ಅವ್ರಿಗೆ ಪರಿಹಾರನೂ ಕೂಡ ಕೊಡಬೇಕು. ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಪರಿಹಾರ ಘೋಷಣೆ ಮಾಡಬೇಕಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ನಾವು ಮಾಡ್ತೇವೆ. ಮೃತಪಟ್ಟವರಿಗೂ ಮತ್ತು ಗಾಯಾಳುಗಳಿಗೂ ಪರಿಹಾರ ಘೋಷಿಸಬೇಕು. ಈ ಘಟನೆಯನ್ನ ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ಗಾಯಾಳುಗಳಿಗೆ ನೀಡಲಾಗುವ ವೈದ್ಯಕೀಯ ಚಿಕಿತ್ಸೆ ವೆಚ್ಚವನ್ನ ನೀಡಬೇಕು. ದೊಡ್ಡ ದುರಂತಗಳು, ಇಂತಹ ವಿಶೇಷ ಘಟನೆಗಳು ನಡೆದಾಗ ಸರ್ಕಾರವೇ ಗಾಯಾಳುಗಳ ಸಂಪೂರ್ಣ ಚಿಕಿತ್ಸಾ ವೆಚ್ಚ ಭರಿಸಿಕೊಡಬೇಕು ಎಂದು ಹಿಂದೂ ಭೀಮಾರ್ಮಿ ಮುಖಂಡರಾದ ಅಲ್ಲಂಪುರ ಪ್ರದೀಪ್ ಅವರು ಮನವಿ ಮಾಡಿದ್ದಾರೆ. ರಾತ್ರಿ ಏನು ಘಟನೆ ನಡೆದಿದೆ, ಒಂದೇ ಕುಟುಂಬದ ಅಂಬೇಡ್ಕರ್ ಜಯಂತಿಯ ಮೆರವಣಿಗೆ ನಡೆದ ಸಂದರ್ಭದಲ್ಲಿ ಒಂದೇ ಕುಟುಂಬದ 6ರಿಂದ 7 ಜನಕ್ಕೆ ಪಾನಮತ್ತನಾದಂಥ ಒಬ್ಬ ವ್ಯಕ್ತಿ ಕಾರನ್ನು ಹರಿಸಿದ್ದಾರೆ. ಸತ್ತಂಥ ಒಂದು ಕುಟುಂಬ, ಒಂದು ಮಗು, 9 ವರ್ಷದ ಮಗು ಇವತ್ತು ಮೃತಪಟ್ಟಿದೆ. ಸರ್ಕಾರ, ಸಮಾಜ ಕಲ್ಯಾಣ ಇಲಾಖೆ ಇದು ಏನು ಮಾಡ್ತಿದೆ ಅಂತದ್ದು ನಮಗಂತೂ ಸ್ಪಷ್ಟ ಇಲ್ಲ. ಯಾಕೆಂದರೆ ಆ ಮಕ್ಕಳಿನ ಸಂಪೂರ್ಣ ಭವಿಷ್ಯ ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ಇದೆ. ಇವತ್ತು ಸತ್ತ ಆ ಮಗುವಿಗೆ ಪರಿಹಾರ ಏನು ಅಂತಲೂ ಹೇಳಿಲ್ಲ. ಆ ಮಗು ಇವತ್ತು ಸತ್ತೋಗಿದೆ. ಆ ಕುಟುಂಬ ಇವತ್ತು ರೋದನದಲ್ಲಿದೆ. ಆ ಮಗುವಿನ ಅಕ್ಕ ಇವತ್ತು ಹಾಸನ ಖಾಸಗಿ ಹಾಸ್ಪಿಟ್ಲಲ್ಲಿ ಇದೆ. ಅವರ ಅಕ್ಕಂಗೆ ಕಿವಿಯಲ್ಲಿ ರಕ್ತ ಬರ್ತಾ ಇದೆ.
ಅವ್ರಿಗೆ ಕೂಡ ಆಪರೇಷನ್ ಮಾಡಬೇಕು. ಎಲ್ಲ ಐಸಿಯುನಲ್ಲಿ 6 ಜನ ಇವತ್ತಿದ್ದಾರೆ. ಕೆಲವರಿಗೆ ಕಿಡ್ನಿಗೆ ಹೊಡ್ತಾ ಬಿದ್ದರೆ, ಹಾರ್ಟಿಗೆ ಹೊಡ್ತಾ ಬಿದ್ದರೆ, ಕೆಲವರಿಗೆ ಕಾಲು ಮುರಿದೋಗಿದ್ರೆ, ಕೆಲವರಿಗೆ ಫೈನಲ್ ಕಾರ್ಡ್ ಕಟ್ ಆಗಿದೆ. ಈ ಮೂಲಕ ಜಿಲ್ಲಾಡಳಿತದ ಮುಖಾಂತರವಾಗಿ ನಾವೀಗಾಗಲೇ ಮನವಿ ಕೊಟ್ಟಿದ್ದೀವಿ. ದಯಮಾಡಿ ಇಲ್ಲಿರೋಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿ ಸಮಾಜ ಕಲ್ಯಾಣಾಧಿಕಾರಿಗಳು, ಸಮಾಜ ಕಲ್ಯಾಣ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು, ಯಾರ್ಯಾರು ಜನಪ್ರತಿನಿಧಿಗಳು ದಯವಿಟ್ಟು ಹಾಸನ ಹೋಗಿ ನೋಡಿ. ಅವರ ಆ ಪರಿಸ್ಥಿತಿಯನ್ನು, ಚಿಂತಾಜನಕ ಪರಿಸ್ಥಿತಿಯಲ್ಲೂ ನಿಮಗೆ ಕರೆದಿದ್ರೆ ನೀವು ದಲಿತ ಪರ ಯಾವುದೇ ನಾಯಕರಾಗ್ಯಕ್ಕೆ ಯೋಗ್ಯರಲ್ಲ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ನಿಮಗೆ ಹೇಳ್ತೀವಿ. ದಯಮಾಡಿ ಹೋಗಿ ನೋಡಿ. ಇವರಿಗೆ ಘೋಷಣೆ ಈ ಕೂಡಲೇ ಮಾಡಬೇಕು. ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತಮ್ಮ ಸಮಾಜ ನಿಮ್ಮಿಂದ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಹೋಗಿ ಈ ಕೂಡಲೇ ಅವರಿಗೆ ಪರಿಹಾರ ಘೋಷಣೆ ಮಾಡಬೇಕು ಅಂತೇಳಿ ಈ ಮೂಲಕ ನಮಗೆ ಆಗ್ರಹವನ್ನು ಮಾಡ್ತೇವೆ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಹಂಪಯ್ಯ, ಜೆಡಿ ಲೋಕೇಶ್, ಯೋಗೇಶ್, ಹಿರೇಮಗಳೂರು ಕೇಶವ, ರೇವನಾಥ್, ನರಸಿಂಹಮೂರ್ತಿ, ಗುರು, ರಾಜಕುಮಾರ್, ನಂಜುಂಡಪ್ಪ, ಶೇಖರ್, ಚಂದ್ರು, ಸಂಗೀತ ಉಪಸ್ಥಿತರಿದ್ದರು.